ಅಧಿಕಾರಿ ಹೇಳ್ತೀನಿ, ಯಾವುದೋ ಒಂದು ಹೆಸರಿಗೆ ಏನು ಹೇಳ್ತಾ ಇದ್ದೀನಿ. ನಾನು ಆ ವ್ಯಕ್ತಿ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಇದೇನು ಬಿಡದಿ ಸ್ಟೋರಿ ಇಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಯಾರಿಗೂ ಅಧಿಕಾರ ಶಾಶ್ವತ ಇಲ್ಲ. ನಾನು ಈ ರಾಮನಗರದ ನನ್ನ ಜನ ಓಟ್ ಹಾಕಿದಾಗ ಮೊದಲನೇ ಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದು, ಇಲ್ಲಿವರೆಗೆ ನೀವು ಆಡಳಿತ ಯಾವ ರೀತಿ ನಡೆಸಿದ್ದೀರಿ ನನಗೆ ಸಂಬಂಧ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಅವರ ಮೇಲೆ ಪೊಲೀಸ್ ಕೇಸ್ ಹಾಕೋದು, ಅವ್ರನ್ನ ಕೋರ್ಟ್ ಕಲಿಸೋದು, ನಾನಿರೋವರೆಗೂ ಅದು ನಡಿಬಾರದು, ಯಾವ ಕುಟುಂಬಗಳು ಕೋರ್ಟ್ ಕಟ್ಟೆ ಹೋಗಬಾರದು ಅಂತ ಹೇಳಿ ಮೊದಲನೇ ಆದೇಶ ಕೊಟ್ಟವ್ರು ನನಗೆ. ನಾನು ಇದ್ದಂತ ನೀವು ಆಶೀರ್ವಾದ ಮಾಡಿದ್ಮೇಲೆ ಯಾವುದೇ ರೀತಿಯ ಪೊಲೀಸ್ ದಬ್ಬಾಳಿಕೆನ ನಮ್ಮ ಜೀವನದಲ್ಲಿ ಮಾಡಲಿಲ್ಲ. ಅದನ್ನೇ ಈ ಮುಂದೆನೆ ಹೇಳ್ತಾ ಇದ್ದಾನೆ. ನಾನು ಅವ್ನಿಗೆ ಹೇಳಿದ್ದೀನಿ, ನನ್ನ ಜೊತೆ ಇದ್ದಾಗ ಪೊಲೀಸ್ ತಿಳ್ಕೊಂಡು ರಾಜಕೀಯ ಮಾಡಬೇಡ, ಬಹಳ ದಿವಸ ನಡೆಯಲ್ಲ ಅಂತ ನನ್ನ ಜೊತೆ ಇದ್ದಾಗ ಹೇಳಿದ್ದೀನಿ. ಬಟ್ ಅವ್ರು ಹುಟ್ಟು ಕೂಡ ನಾವೇನು ಮಾಡೋಕ್ಕಾಗಲ್ಲ, ನಡ್ಕೊಂಡ್ ಬಂದಿದ್ದ. ನಮ್ಮ ಅಧಿಕಾರಿ ಹೇಳಿರ್ತಕ್ಕಂಥದ್ದು, ಇಲ್ಲಿವರೆಗೆ ನೀವೇನು ಮಾಡ್ಕೊಂಡಿದ್ರು ಮಾಡ್ಕೊಳ್ಳಿ, 2 ವರ್ಷ ಏನು ಓಡೋದು ನಿದ್ದೆ ಮಾಡಿ ಇದ್ದಷ್ಟು ಈಗ ಓಡ್ತಾ ಇದೆ ಕಾಲ. ಕಾಲ ನಮಗ್ ಕಾಯಲ್ಲ, ನಾವು ಕಾಲ ಈಗ ಕಾಯಬೇಕಾದಂತ ಪರಿಸ್ಥಿತಿ ಇದ್ದೇವೆ. ಒಂದು ಮಾತು ಹೇಳ್ತೀನಿ, ಹಿಂದೆ ಇದ್ದಂತ ಕುಮಾರಸ್ವಾಮಿ ಬೇರೆ, ಹಿಂದೆ ಅಧಿಕಾರದಲ್ಲಿ ನಾನು ನಡ್ಕೊಂಡಿರ್ತಕ್ಕಂಥದ್ದು ಬೇರೆ. ಸಣ್ಣ ಒಬ್ಬ ಜವಾನ್ ಕೆಲಸ ಮಾಡ್ತಕ್ಕಂಥವ್ರು ಅಣ್ಣ ಅಂತ ಕರೆದಿದ್ದೀನಿ ಮುಖ್ಯಮಂತ್ರಿ ಆಗಿ. ಆ ರೀತಿ ನಡ್ಕೊಂಡ್ಬಂದು ನಾನು ನಮ್ಮ ಅಧಿಕಾರಿಗೆ ಹೇಳ್ತಕ್ಕಂಥದ್ದು ಇದು ಶಾಶ್ವತ ಇದೆ. 2 ವರ್ಷ ನಾವೇನು ಕೇಳೋದು ಬೇಕಾಗಿಲ್ಲ, ಒತ್ತೋಡ್ಸಕ್ಕೆ ತಯಾರಾಗವ್ರೆ ಜನ. ಈ ಸರ್ಕಾರ ನನಗೆ ಎಷ್ಟು ಬೇಗ ಕಿತ್ತಿಸಬೇಕು ಅಂತ ಕಾಯ್ತಾ ಇದ್ದಾರೆ. ನೀವು 2,000 ರೂಪಾಯಿ ನನ್ನ ತಾಯಂದ್ರೆ ಕೊಡ್ತಾ ಇದ್ದೀವಿ, 30 ಕೋಟಿ ಬಸ್ ಪಾಸ್ ಕೊಡ್ತಾ ಇದ್ದೀವಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತಾರೆ ನನ್ನ ತಾಯಂದ್ರನ್ನೇ. ಮುಂದಿನ ಚುನಾವಣೆ ನನಗೆ ಗೊತ್ತಿದೆ. ನನ್ನ ಆರೋಗ್ಯದ ಪರಿಸ್ಥಿತಿಗಳು ಈ ರೀತಿ ಇದ್ರು, ಕಳೆದ 3 ದಿನಗಳಿಂದ ನಾನು ಮಂಡ್ಯ, ತುಮಕೂರು, ಹಲವಾರು ಭಾಗದ ಹಳ್ಳಿಗಳಿಗೆ ಏನು ಭೇಟಿ ಕೊಟ್ಟಿದ್ದಾರೆ, ಆ ಜನರ ಭಾವನೆ ನೋಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಇಲ್ಲಿ ನಾನು ಬೆಳೆಸಿರ್ತಕ್ಕಂಥ ಈ ಜನರ ಕಣ್ಣಲ್ಲಿ ಒಂದೊಂದು ಹನಿ ನೀರೇನು ಹಾಕಿಸ್ತೀರಿ, ಅದಕ್ಕೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಕ್ಕಂಥ ಕಾಲ ಆ ಭಗವಂತ ಕೊಡ್ತಾನೆ, ನಾನು ಕೊಡ್ತೀನಿ ಅಂತ ಹೇಳಲ್ಲ. ಇದು ಎಚ್ಚರಿಸ್ತಾ ಇದ್ದೇನೆ. ಈ ಜಿಲ್ಲಾಧಿಕಾರಿ ಇರಲಿ, ಅಸಿಸ್ಟೆಂಟ್ ಕಮಿಷನರ್ ಇರಲಿ, ಯಾರೇ ಇರಲಿ, ಇಲ್ಲಿ ನಡೀತಾ ಇದೆಯಲ್ಲ ನಾವು ಹೇಳದ್ನಲ್ಲ, ಈಗ ಹೇಳ್ತಾ ಇದ್ದಿಲ್ಲ ನೀವುಗಳು. 2,800 ಎಕರೆ ಮೊದಲು ಸರ್ಕಾರಿ ಭೂಮಿ ಅಂತ ಪ್ರಿಲಿಮಿನರಿ ಲೆಕ್ಕಾಚಾರ ಯಾರೋ ಬಿಲ್ಲ ಇದ್ದ ತಹಸೀಲ್ದಾರ್ ನನ್ನ ಕಚೇರಿಗೆ ಸ್ವಲ್ಪ ದಿವಸ ಇದ್ದ ಅವನು, ಈಗ ಶಿವಕುಮಾರ್ ಅಂತ ಸೇರ್ಕೊಂಡವನು. ಈ ನಂತರನೆಲ್ಲ ಹೆಂಗ್ ಇಡಬೇಕು ಅನ್ನೋದು ಸ್ವಲ್ಪ ಈಗ ನನಗೆ ಅನುಭವ ಆಗಿದೆ. ಇಲ್ಲಾಗಿರ್ತಕ್ಕಂಥ ಬಡ ಹೆಸರು ಬೇಡ, ನಾನೇ ಅದರಿಂದ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಜನ, ನೀವು ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೆ. ಇದಕ್ಕಿಂತ ನಾನು ಏನು ಹೇಳೋದಿಲ್ಲ. ನನ್ನನ್ನೇನು ಇವ್ರೇನು ರಾಮನಗರದಿಂದ ಓಡಿಸಕ್ಕೇನು ಆಗಲ್ಲ, ಇವರೇನು ಓಡಿಸಕ್ಕಾಗಲಿ, ನೋಟಿಫಿಕೇಶನ್ ಆಗಲಿ, ಏನಾದ್ರೂ ಭಯ ಬೀಳಬೇಡಿ, ಅಷ್ಟು ಸುಲಭವಾಗಿ ತಗೊಳಕ್ಕಾಗಲ್ಲ. ಒಂದು ನಾನು ಕಾಂಗ್ರೆಸ್ನರೇ ಇರಲಿ, ಅವರ ನಂಬಿಕೆ ಬರ್ಕೊಟ್ಟಿದ್ದಿರಲ್ಲ ರುಜು, ಅದು ಯಾವುದನ್ನು ಇವತ್ತು ಒಪ್ಪಿಗೆ ಕೊಡಬೇಡಿ. ಇವತ್ತು 2.5 ಕೋಟಿ ಅವ್ರು ಏನ್ ಹೇಳ್ತಾರೆ, ಈಗ ನಾಳೆ ಬೆಳಗ್ಗೆ ನೀವು ಮಾರಾಟ ಮಾಡಿದ್ರೆ 3 ಕೋಟಿ 4 ಕೋಟಿ ತಗೊಳಕ್ ತಯಾರಾಗವ್ರೆ. ನೀವು 2.5 ಕೋಟಿ ಕೊಡಬೇಕಾದ್ರೆ ಏನು 2 ಕೋಟಿ ಕೊಟ್ಟಿದ್ದೀವಿ, 50%. ಯಾರ ಅಪ್ಪನ ಮನೆಗೆ ನೀವು ಕೊಡೋದು 50%? ಯಾವ ದಿನ ಹೇಳ್ತಾರೆ? ದಯವಿಟ್ಟು ಒಂದೊಂದು ದಿನಕ್ಕೂ ಭೂಮಿ ಬೆಲೆ, ಈಗ ಚಿನ್ನದ ಬೆಲೆ ನೋಡ್ತಾ ಇದ್ದೀವಿ, ಬೆಳ್ಳಿ ಬೆಲೆ ನೋಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮನೆಗೆ ಒಂದು ಮಕ್ಕಳು ಮದುವೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ಒಂದು ಚಿನ್ನ ಖರೀದಿ ಮಾಡಬೇಕು ಅಂದ್ರೆ. ಇವತ್ತು ಇರ್ತಕ್ಕಂಥದ್ದು ದೇಶದಲ್ಲಿ ಒಂದು ಭೂಮಿ ಬೆಲೆ, ಇನ್ನೊಂದು ಚಿನ್ನದ ಬೆಲೆ. ಚಿನ್ನದ ಬೆಲೆ ಯಾವತ್ತಾದ್ರೂ ಬೀಳಬಹುದು, ಭೂಮಿ ಬೆಲೆ ಬೀಳೋದಿಲ್ಲ. ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ಯಾವ ಕಾರಣಕ್ಕೂ ನೀವು ಅವ್ರಿಗೆ ಎಷ್ಟೇ ನಿಮ್ಮ ಮೇಲೆ ಒತ್ತಡ ಹಾಕ್ತಾರೋ, ಆಸೆ ವಿಷಯ ಇರ್ತಾರೋ, ಯಾವುದಕ್ಕೂ ತಲೆಬಾಗದೆ ಬಿಗಿಯಾಗಿರಿ. ಏನಿದೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.